ಕಾಂಗ್ರೆಸ್ಗೆ ನೀಟ್ ಅಸ್ತ್ರ ಸಿಕ್ಕಿದ್ರೆ ಬಿಜೆಪಿಗೆ ಲೋಕಸೇವಾ ಪ್ರತ್ಯಸ್ತ್ರ ಈಗ ಸಿಕ್ಕಿರುವಂತದ್ದು. ಕೇರಳಂನಲ್ಲಿ ಬಿಜೆಪಿ ಯುವ ಮೋರ್ಚಾದಿಂದ ಈಗ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಕೇರಳಂ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲಿ ಅಕ್ರಮ ಆರೋಪ ಕೇಳಿಬರ್ತಾ ಇದೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಸಿಎಂ ವಿಡಿ ಸತೀಶನ್ ಮನೆ ಮುಂದೆ ಕಾರ್ಯಕರ್ತರು ಧರಣಿಯನ್ನ ನಡೆಸ್ತಾ ಇದ್ದಾರೆ. ಪ್ರತಿಭಟನಾಕಾರರ ಮೇಲೆ ಜಲಫಿರಂಗಿಯನ್ನ ಪೊಲೀಸರು ಪ್ರಯೋಗಿಸಿದ್ದಾರೆ. ಕಾಂಗ್ರೆಸ್ಗೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಸ್ತ್ರವಾಗಿ ಸಿಕ್ಕಿದ್ರೆ ಈ ಕಡೆ ಬಿಜೆಪಿಗೆ ಲೋಕಸೇವಾ ಪ್ರತ್ಯಸ್ತ್ರವಾಗಿ ಸಿಕ್ಕಿರುವಂತದ್ದು. ಸದ್ಯ ಈಗ ಕೇರಳಂನಲ್ಲಿ ಬಿಜೆಪಿ ಯುವ ಮೋರ್ಚಾದಿಂದ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಕೇರಳಂ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲಿ ಈ ಅಕ್ರಮ ಆರೋಪ ಕೇಳಿಬಂದಿರುವಂತದ್ದು. ಸದ್ಯ ಸಿಎಂ ವಿಡಿ ಸತೀಶನ್ ಅವರ ಮನೆ ಮುಂದೆ ಕಾರ್ಯಕರ್ತರು ಧರಣಿಯನ್ನ ನಡೆಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರ ಮೇಲೆ ಜಲಫಿರಂಗಿಯನ್ನ ಪೊಲೀಸರು ಪ್ರಯೋಗಿಸಿದ್ದಾರೆ. ಟಿವಿ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಈ ಒಂದು ಪ್ರತಿಭಟನಾಕಾರರ ಮೇಲೆ ಜಲಫಿರಂಗಿನ ಹೆಂಗೆ ಯಾವ ತರ ಪ್ರಯೋಗಿಸಿದ್ದಾರೆ ಅಂತ ಹೇಳ್ಬಿಟ್ಟು ಸದ್ಯ ಈಗ ಅಖಾಡಕ್ಕೆ ಬಿಜೆಪಿ ಯುವ ಮೋರ್ಚಾ ಇಳಿದಿರುವಂತದ್ದು. ಮತ್ತೊಂದು ಕಡೆ ಕಾಂಗ್ರೆಸ್ ನೀಟ್ ಅಸ್ತ್ರವನ್ನ ಪ್ರಯೋಗಿಸಿದ್ರೆ ಬಿಜೆಪಿಗೆ ಈಗ ಲೋಕಸೇವಾ ಅಸ್ತ್ರ ಸಿಕ್ಕಿರುವಂತದ್ದು. ಈ ಇನ್ಸಿಡೆಂಟ್ ಆಗಿರೋದು ಕೇರಳದಲ್ಲಿ. ಕೇರಳಂ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲಿ ಬಹಳ ದೊಡ್ಡ ಅಕ್ರಮ ಆರೋಪ ಕೇಳಿಬಂದಿದೆ. ಹಾಗಾಗಿ ಕೇರಳ ಸಿಎಂ ವಿಡಿ ಸತೀಶನ್ ಮನೆ ಮುಂದೆ ಕಾರ್ಯಕರ್ತರು ಅಲ್ಲಿ ಸ್ಲೋಗನ್ಗಳನ್ನ ಕೂಗಿ ಧರಣಿಯನ್ನ ನಡೆಸ್ತಾ ಇದ್ರು. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರ ಮೇಲೆ ಜಲಫಿರಂಗಿಯನ್ನ ಪ್ರಯೋಗಿಸಿದ್ದಾರೆ ಅಲ್ಲಿನ ಪೊಲೀಸರು. ಈಗ ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರ ಬೇರೆ ಬೇರೆ ಕಡೆಗಳಲ್ಲಿ ಈಗ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿವಾದವನ್ನ ಇಟ್ಕೊಂಡು ಬಿಜೆಪಿ ಮೇಲೆ ಇನ್ನಿಲ್ಲದ ಆರೋಪಗಳನ್ನ ಹೊರಿಸಿ ಬಿಜೆಪಿಯಲ್ಲಿರುವಂತಹ ಸಚಿವ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪಟ್ಟಿಡ್ತಾ ಇದ್ರೆ ಸದ್ಯ ಈಗ ಕೇರಳದಲ್ಲಿರುವಂತಹ ಬಿಜೆಪಿ ಯುವ ಮೋರ್ಚಾದಿಂದಲೂ ಕೂಡ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಕೇರಳದಲ್ಲಿ ಆಗಿರುವಂತದ್ದು ಲೋಕಸೇವಾ ಆಯೋಗ ಅಲ್ಲಿರುವಂತಹ ಪರೀಕ್ಷೆಯಲ್ಲಿ ಅಕ್ರಮ ಆರೋಪ ಕೇಳಿ ಬಂದಿರುವಂತದ್ದು. ಹಾಗಾಗಿ ಅಲ್ಲಿನ ಕೇರಳ ಸಿಎಂ ವಿಡಿ ಸತೀಶನ್ ಮನೆ ಮುಂದೆ ಕಾರ್ಯಕರ್ತರು ಇನ್ನಿಲ್ಲದ ಧರಣಿಯನ್ನ ನಡೆಸ್ತಾ ಇದ್ದಾರೆ. ನೀವು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದೀರಲ್ಲ, ಹಂಗಿದ್ರೆ ಇಲ್ಲ ಆಗಿರೋದೇನು? ಇಲ್ಲೂ ಕೂಡ ಕೇರಳ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲೂ ಕೂಡ ಅಕ್ರಮ ಆಗಿದೆ. ಇದ್ರ ಬಗ್ಗೆ ಧ್ವನಿ ಎತ್ತಿ, ಇದ್ರ ಬಗ್ಗೆ ಮಾತಾಡಿ ಅಂತ ಹೇಳ್ಬಿಟ್ಟು ಕೇರಳ ಮುಖ್ಯಮಂತ್ರಿ ವಿಡಿ ಸತೀಶನ್ ಮನೆ ಮುಂದೆ ಕಾರ್ಯಕರ್ತರು ಧರಣಿ ನಡೆಸಿದ್ರು. ಅಲ್ಲಿಯೂ ಕೂಡ ವಿಶಿಷ್ಟವಾದಂತಹ ಸ್ಲೋಗನ್ಸ್ ಗಳನ್ನ ಕೂಗ್ಲಾಯಿತು. ಆ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ಹತ್ತಿಕ್ಕೋದಕ್ಕೆ ಅಲ್ಲಿ ಜಲಫಿರಂಗಿ ಪ್ರಯೋಗವನ್ನ ಕೂಡ ಪೊಲೀಸರು ಮಾಡಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಒಂದ್ ಕಡೆ ದೊಡ್ಡ ವಿವಾದವನ್ನ ಸೃಷ್ಟಿ ಮಾಡ್ತಾ ಇದ್ರೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಕೇರಳದಲ್ಲೂ ಕೂಡ ಬಹಳ ದೊಡ್ಡ ಪ್ರತಿಭಟನೆ ಸದ್ಯ ಈಗ ನಡೀತಾ ಇರುವಂತದ್ದು. ಕೇರಳದ ಮುಖ್ಯಮಂತ್ರಿ ವಿಡಿ ಸತೀಶನ್ ಅವರ ಮನೆ ಮುಂದೆ ಅಲ್ಲೂ ಕೂಡ ಲೋಕಸೇವಾ ಆಯೋಗದ ಪರೀಕ್ಷೆಯಲ್ಲೂ ಕೂಡ ಬಹಳ ದೊಡ್ಡ ಅಕ್ರಮ ಆಗಿದೆ ಅಂತ ಹೇಳ್ಬಿಟ್ಟು ಅಲ್ಲಿನ ಬಿಜೆಪಿ ಕಾರ್ಯಕರ್ತರು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು ವಿಡಿ ಸತೀಶನ್ ಅವರ ಮನೆ ಮುಂದೆ. ಸದ್ಯ ಅಷ್ಟು ಪ್ರತಿಭಟನಾಕಾರರನ್ನ ಹತ್ತಿಕ್ಕುವುದಕ್ಕೆ ಪೊಲೀಸರು ಜಲಫಿರಂಗಿ ಪ್ರಯೋಗ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ.